ಕೋಟೆ ಕೊತ್ತಲುಗಳನ್ನ ಶತ್ರುವಾದನು ಏನ್ ಮಾಡಿದ್ದಾರೆ ಅಂದ್ರೆ ಅವರು ಸ್ವಾಧೀನ ಪಡಿಸಿಕೊಂಡಿದ್ದಾರೆ. ಶತ್ರು ಬಂದು ಎಲ್ಲಾ ಪಟ್ಟಣವನ್ನ ಸ್ವಾಧೀನ ಮಾಡ್ಕೊಂಡು ಹಿಜ್ಕೀಯ ರಾಜನು ಏನಾಗಿದೆ ಅಂತಂದ್ರೆ ಕದಲದೆ ಇರತಕ್ಕಂತ ಒಂದು ಕಲ್ಲಿನ ರೀತಿಯಲ್ಲಿ, ಒಂದು ಬಂಡೆಯ ರೀತಿಯಲ್ಲಿ ಆ ವ್ಯಕ್ತಿ ದೃಢವಾಗಿ ನಿಂತಿದ್ದಾನೆ. ಹಲ್ಲೆಲೂಯಾ. ಇದು ವಿಷಯ. ಆ ವ್ಯಕ್ತಿಯ ಒಂದು ಜೀವಿತದಲ್ಲಿ 14 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೆ 39ನೇ ವಯಸ್ಸಿಗೆ ಬರುವಂತ ಸಂದರ್ಭದಲ್ಲಿ ಯುದ್ಧ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಶತ್ರು ಬಂದು ಅವನ ಜೀವಿತದಲ್ಲಿ ಇರತಕ್ಕಂತ ಅಥವಾ ಅವನ ಅವಕಾಶದಲ್ಲಿ ಇರತಕ್ಕಂತ ಎಲ್ಲ ಒಂದು ಉನ್ನತವಾಗಿರತಕ್ಕಂತ ಪಟ್ಟಣಗಳನ್ನ ಶತ್ರು ಹಿಡಿದುಕೊಂಡಾಗ್ಲೂ ಹಿಜ್ಕೀಯ ರಾಜನ ಮನಸ್ಸು ಸ್ವಲ್ಪನೂ ಕದಲ್ತಾ ಇಲ್ಲ. ಹಿಜ್ಕೀಯ ರಾಜನು ಸ್ವಲ್ಪನೂ ಏನಾಗ್ತಾ ಇಲ್ಲ ಅಂತಂದ್ರೆ ಅವನು ಭಯ ಪಡ್ತಾ ಇಲ್ಲ. ನನ್ನ ರಾಜ್ಯ ಏನಾಗುತ್ತೋ, ಅಥವಾ ನನ್ನ ಮಕ್ಕಳು ಏನಾಗ್ತಾರೋ, ಅಥವಾ ನನ್ನ ಒಂದು ಜೀವಿತ ಏನಾಗುತ್ತೋ, ಶತ್ರುವಿನ ಕೈಯಲ್ಲಿ ನಾನು ಸೋತು ಹೋಗ್ತೀನ, ಅಥವಾ ಶತ್ರುವಿನ ಏನ್ ಮಾಡ್ತಾರೆ, ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಅಂತಾಗೆ ಯಾವುದೇ ಒಂದು ಆಲೋಚನೆ ಆ ವ್ಯಕ್ತಿಯ ಒಳಗಡೆ ಇರೋದಾಗೆ ಅವನು ಕದನದಂತೆ ಏನಾಗ್ತದೆ ಅಂದ್ರೆ ಸ್ಥಿರವಾಗಿ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ಅವನು ನಿಂತಿರೋದನ್ನ ಸೆನ್ಹೇರೀಬ ರಾಜನು ನೋಡಿ ಹೇಳತಕ್ಕಂತ ಮಾತೆ 18ನೇ ಅಧ್ಯಾಯದ 19ನೇ ವಾಕ್ಯದಿಂದ 25ನೇ ವಾಕ್ಯದಲ್ಲಿ ಓದುವಾಗ ಅದರಲ್ಲಿ ಆ ರಾಜನು ಹೇಳತಕ್ಕಂತ ಒಂದು ಮಾತಿದೆ. 18ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಓದುವಾಗ ಅವನು ಹೇಳ್ತಾನೆ ಏನಂತಂದ್ರೆ, ಯೆಹೋವ ದೇವರೇ ನನ್ನನ್ನು ಏನ್ ಮಾಡಿದ್ರೆ ಅಂತಂದ್ರೆ ನಿನಗೆ ವಿರುದ್ಧವಾಗಿ ಕಳಿಸಿದ್ದಾನೆ ಅಂತಾಗೆ ಶತ್ರು ಒಂದು ಸುಳ್ಳನ್ನ ಹೇಳುವಂತವನಾಗಿದ್ದಾನೆ. ಆ ರೀತಿಗೆ ದೇವರು ಹೇಳಿಲ್ಲ ಏನಂತಂದ್ರೆ ನೀನು ಹೋಗ್ಬಿಟ್ಟು ಹಿಜ್ಕೀಯನಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಏನ್ ಮಾಡೋದಂದ್ರೆ ಹಿಜ್ಕೀಯನ ರಾಜ್ಯವನ್ನ ಸ್ವಾಧೀನ ಪಡಿಸಿಕೊ ಎಂಬುದಾಗಿ ಹೇಳಿಲ್ಲ. ಆದ್ರೆ ಹಿಜ್ಕೀಯ ರಾಜನು ಕದಲದಂತೆ ದೃಢವಾಗಿ ಸ್ಥಿರವಾಗಿ ನಿಂತಿರೋದನ್ನ ಶತ್ರು ನೋಡಿ ಶತ್ರು ಒಂದು ಸುಳ್ಳನ್ನ ಹೇಳ್ತಿದ್ದಾನೆ. ಏನಂದ್ರೆ ಹಿಜ್ಕೀಯನ ಮನಸ್ಸನ್ನ ನಾವು ಕಳವಳಗೊಳಿಸಬೇಕೆಂಬುದಾಗಿ. ಯಾವ ಮನುಷ್ಯನ ಮನಸ್ಸು ಕಳವಳ ಆಗುತ್ತೋ ಅವನನ್ನ ಏನ್ ಮಾಡ್ಬೋದು ಅಂತಂದ್ರೆ ಈಸಿಯಾಗಿ ಡ್ರಾಪ್ ಮಾಡ್ಲಿಕ್ಕೆ ಸಾಧ್ಯ ಎಂಬುದು ಶತ್ರುವಿಗೆ ಗೊತ್ತು. ಮನಸ್ಸು ಯಾರ್ದು ಸ್ಟ್ರಾಂಗ್ ಆಗಿರುತ್ತೋ, ಮನಸ್ಸು ಯಾರ್ದು ಬಲವಾಗಿರುತ್ತೋ ಆ ವ್ಯಕ್ತಿನ ಅಷ್ಟು ಸುಲಭವಾಗಿ ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ ಆ ವ್ಯಕ್ತಿನ ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಇಲ್ಲಿ ಈ ರೀತಿಯಾಗಿ ಹಿಜ್ಕೀಯನ ಜೀವಿತದಲ್ಲಿ ಇರತಕ್ಕಂತ ಅವನ ಉನ್ನತವಾಗಿರುವಂತಹ ಪಟ್ಟಣಗಳನ್ನ ಶತ್ರು ಎಲ್ಲ ಇಟ್ಕೊಂಡಿದ್ದಾರೆ. ಆದ್ರೆ ಹಿಜ್ಕೀಯ ರಾಜನನ್ನು ಕೇಳಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಅವನು ಕದಲ್ತಾ ಇಲ್ಲ ಎಂಬುದಾಗಿ. ಈಗ ಕದಲ್ತಾ ಇರತಕ್ಕಂತ ಹಿಜ್ಕೀಯನನ್ನ ನೋಡಿ ಶತ್ರುವಾಗಿರತಕ್ಕಂತ ಆ ರಾಜ್ಯವನ್ನ ಸ್ವಾಧೀನ ಮಾಡಿಕೊಂಡಿರತಕ್ಕಂತ ಸೆನ್ಹೇರೀಬನಿಗೆ, ಅಶ್ಶೂರ್ಯದ ರಾಜನಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅದ್ ಏನು ಅಂತಂದ್ರೆ ಇವನು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿರೋದಕ್ಕೆ ಕಾರಣ ಏನಿರ್ಬೋದು ಎಂಬುದಾಗಿ, ಇವನ ಆಶ್ರಯ ಏನಿರ್ಬೋದು, ನಾನು ಬಂದು ಮುತ್ತಿಗೆ ಹಾಕಿ ಇವನಿಗಿರತಕ್ಕಂತ ಎಲ್ಲಾ ಕೋಟೆ ಕೊತ್ತಲುಗಳನ್ನ ಸ್ವಾಧೀನ ಮಾಡ್ಕೊಂಡ್ರು ಕೂಡ ಇವನು ಕದಲದೆ ಇರತಕ್ಕಂತ ಒಂದು ಕಲ್ಲಿನ ರೀತಿ ನಿಂತಿದ್ರಲ್ಲ, ಇವನ ಆಶ್ರಯ ಯಾರು ಎಂಬುದಾಗಿ. ಹಾಗಿದ್ರೆ ನಿಶ್ಚಯವಾಗಿಯೂ ಹಿಜ್ಕೀಯ ರಾಜನ ಹಿಂದೆಗಡೆ ಯಾರು ಇದ್ದಾರೆ ಎಂಬುದಾಗಿ ಈ ಮುಂಜಾನೆಗಳಲ್ಲಿ ನನ್ನ ದೇವರು ಹೇಳ್ತಿದ್ದಾರೆ. ಎಷ್ಟೋ ಸಮಸ್ಯೆಗಳು ಬಂದ್ರು ಕೂಡ ಈ ರೀತಿಯಾಗಿ ನೀವು ನಿಂತಿರೋದನ್ನು ನೋಡಿ ಶತ್ರು ಕೂಡ ಒಂದು ಸಾರಿ ಆಲೋಚನೆ ಮಾಡ್ಬೋದು, ಸೈತಾನ ಕೂಡ ಒಂದು ರೀತಿಯಾಗಿ ಆಲೋಚನೆ ಮಾಡ್ಬೋದು. ಏನಂತಂದ್ರೆ ಇವನ ಆಶ್ರಯ ಯಾರಾಗಿರ್ಬೋದು ಎಂಬುದಾಗಿ. ಅಂದ್ರೆ ಇವನ ಹಿಂದೆಗಡೆ ನನಗಿಂತ ಶಕ್ತವಾಗಿರತಕ್ಕಂತ ಯಾರು ನಿಂತಿದ್ದಾರೆ, ಬ್ಯಾಕ್ ಬೋನ್ ಆಗಿ ಯಾರೋ ಒಬ್ರು ಈ ರೀತಿಯಾಗಿ ಸಹಾಯ ಮಾಡತಕ್ಕಂಥವ್ರು ನಿಂತಿಲ್ಲ ಅಂತಂದ್ರೆ ಖಂಡಿತವಾಗಿ ಇವನಿಗೆ ಈ ಧೈರ್ಯ ಇಲ್ಲ ಎಂಬುದಾಗಿ. ಯಾಕಂದ್ರೆ ನನ್ನಷ್ಟು ಆಳ್ಬಲ ಇಲ್ಲ, ನನ್ನಷ್ಟು ಸೈನ್ಯದ ಬಲ ಇಲ್ಲ, ನನ್ನಷ್ಟು ಅಶ್ವದ ಬಲ ಇಲ್ಲ, ಎಲ್ಲಾ ಬಲ ನನ್ನ ಬಳಿಯಲ್ಲಿದೆ. ಆದ್ರೂ ಕೂಡ ನನ್ನನ್ನ ನೋಡಿ, ನನ್ನ ಸೈನ್ಯವನ್ನ ನೋಡಿ ಇವನ ಎಲ್ಲಾ ಪಟ್ಟಣಗಳನ್ನ ಕೂಡ ನಾನು ಏನ್ ಮಾಡ್ಕೊಂಡಿದ್ದೀನಿ, ಸ್ವಾಧೀನ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನ ನೋಡಿದ್ರು ಕೂಡ ಇವನು ಕದಲ್ತಾ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಇವನ ಹಿಂದಗಡೆ ಯಾರೋ ನನಗಿಂತ ದೊಡ್ಡವರು ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. 18ನೇ ಅಧ್ಯಾಯದ 19ನೇ ವಾಕ್ಯದಿಂದ ಓದ್ತಾ ಬರುವಾಗ ಅವ್ರು ಹೇಳ್ತಾರೆ, ನೀನು ಐಗುಪ್ತ ದೇಶವನ್ನ ನಂಬ್ಕೊಂಡಿದ್ಯಾ, ಐಗುಪ್ತ ರಾಜನ ನಂಬ್ಕೊಂಡಿದ್ಯಾ, ಅವನನ್ನ ಕೂಡ ನಾನು ಏನ್ ಮಾಡಿದ್ದೇನೆ, ಜಯಿಸಿದ್ದೇನೆ ಎಂಬುದಾಗಿ ಶತ್ರು ಹೇಳುವಂತವನಾಗಿದ್ದೇನೆ. ಇವತ್ತು ನಿನ್ನ ಶತ್ರುವಿಗೆ ಗೊತ್ತಾಗಬೇಕು, ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದ್ರು ಕೂಡ ನಮ್ಮ ಮನಸ್ಸು ಕದಲದ ಹಾಗೆ ನಿಂತಿರುವಾಗ ಶತ್ರು ಒಂದು ಸಾರಿ ಆಲೋಚನೆ ಮಾಡಬೇಕು. ಏನು ಅಂತಂದ್ರೆ ಇವನ ಸಂಗಡ ಯಾರು ಇದ್ದಾರೆ, ಇವನು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾನೆ ಅಂತಂದ್ರೆ ಇವನ ಆಶ್ರಯ ಎಂತದಾಗಿರ್ಬೋದು, ಇವನ ಆಶ್ರಯ ಯಾರಾಗಿರ್ಬೋದು ಎಂಬುದಾಗಿ. ಹಲ್ಲೆಲೂಯಾ. ನಾವು ಆ ರೀತಿಯಾಗಿ ಜೀವಿತದಲ್ಲಿ ಎಂತ ಸಮಸ್ಯೆಗಳು ಕಷ್ಟಗಳು ಬರುವಂತ ಸಂದರ್ಭದಲ್ಲಿ ಹಲ್ಲೆಲೂಯಾ ಕಾಲನ್ನ ಕದಲಿಸದೇ ಇರತಕ್ಕಂತ ದೇವರನ್ನ ನಂಬಿ ಬಲವಾಗಿ ದೃಢವಾಗಿ ನಿಂತುಕೊಂಡಿರುವಾಗ ಶತ್ರುವಿನ ಮುಂದೆಗಡೆ ಸೋಲನ್ನ ಒಪ್ಪಿಕೊಳ್ಳದ ಹಾಗೆ, ಶತ್ರುವಿನ ಮುಂದೆಗಡೆ ಸೋಲದ ಹಾಗೆ ನಿಂತಿರೋದಾದ್ರೆ ಖಂಡಿತವಾಗಿಯೂ ಶತ್ರು ಕೂಡ ಒಂದು ಸಾರಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ಒಂದು ಸಾರಿ ಅವರು ಏನ್ ಮಾಡುವಂತವನಾಗ್ತದೆ ಅಂತಂದ್ರೆ ಅವರ ಮನಸ್ಸಿನಲ್ಲೇ ತಳಮಳ
ಉಂಟಾಗುತ್ತೆ. ಅವನು ಒಂದು ಸಾರಿ ಆಲೋಚನೆ ಮಾಡ್ತಾನೆ, ಇವನ ಆಶ್ರಯ ಯಾರಾಗಿರ್ಬೋದು, ಇವನು ಎಷ್ಟು ಬಲವಾಗಿ ನಿಂತಿದ್ದಾನೆ ಎಂಬುದಾಗಿ. ತನ್ನ 39ನೇ ವಯಸ್ಸಲ್ಲಿ ನೋಡುವಂತ ಸಮಯದಲ್ಲಿ ಅವನಿಗೆ ಯುದ್ಧ ಬರ್ತಾ ಇದೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆ ವ್ಯಕ್ತಿ 25ನೇ ವಯಸ್ಸಿಗೆ ರಾಜನಾಗಿದ್ದಾನೆ, ಆದ್ರೆ ತನ್ನ ಸ್ವಂತ ಬಲದಿಂದಲ್ಲ, ಅಥವಾ ಹೋಗಿ ರಾಜನಾಗ್ಲಿಕ್ಕೆ ಆ ಒಂದು ಸಮಯದಲ್ಲಿ ಯಾರು ಸಿಕ್ಕಿಲ್ಲ, ಅದಕ್ಕೆ ತೆಗೆದುಕೊಂಡೋಗಿ ಹಿಜ್ಕೀಯನನ್ನ ರಾಜನಾಗಿ ಮಾಡಿದ್ದಾರೆ ಅಂತ ಅಲ್ಲ. ದೇವರ ಸಮಯ ಆ ವ್ಯಕ್ತಿ ಮೇಲೆ ಬಂದಿದ್ದಕ್ಕೆ ಆ ವ್ಯಕ್ತಿ ಏನ್ ಮಾಡಿದ್ರೆ ಬಹಳ ಚಿಕ್ಕ ವಯಸ್ಸಿಗೆ ಒಂದು ಏನ್ ಮಾಡಿದರೆ ರಾಜನಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ, ರಾಜನಾಗಿದ್ದಾನೆ ಎಂಬುದಾಗಿ ಈ ಮುಂಜಾನೆ ಕಾಲ ಸಮಯದಲ್ಲಿ ದೇವರು ಈ ಪ್ರಕಾರವಾಗಿ ಹೇಳುವಂತವರಾಗಿದ್ದಾರೆ. ಅಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ 25ನೇ ವಯಸ್ಸಿಗೆ 39ನೇ ವಯಸ್ಸಿಗೆ ಅದು ಎಷ್ಟೇ ವಯಸ್ಸಿಗಾದ್ರೂ ಕೂಡ ಅಲ್ಲೆಲೂಯಾ ಯುದ್ಧಗಳು ಸಂಭವಿಸೋದಾದ್ರೆ, ಶತ್ರು ನಿಮ್ಮನ್ನ ಮುತ್ತಿಗೆ ಹಾಕ್ಲಿಕ್ಕೆ ಬರೋದಾದ್ರೆ, ಶತ್ರು ನಿಮ್ಮ ಎಲ್ಲ ಆಲೋಚನೆಗಳನ್ನ ಅವನು ಸೆರೆ ಹಿಡಿದುಕೊಂಡಿರೋದಾದ್ರೆ, ದೇವರು ಹೇಳ್ತಾರೆ ಏನಂತಂದ್ರೆ, ನೀನು ಒಬ್ಬಂಟಿಯಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಅಲ್ಲೆಲೂಯಾ. ಹಿಜ್ಕೀಯ ರಾಜನ ಧೈರ್ಯ ಅದೇ. ಏನು ಅಂತಂದ್ರೆ, ನನಗೆ ಅಶ್ವ ಬಲ ಇದ್ದಿದ್ರು, ನನಗೆ ರಥ ಬಲ ಇಲ್ಲೇ ಇದ್ರು, ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ. ಇಲ್ಲಿವರೆಗೂ ಸಂಭವಿಸಿರತಕ್ಕಂತ ಒಂದು ಯುದ್ಧಗಳು, ಒಂದು ಸಮಸ್ಯೆಗಳು, ಜೀವಿತದಲ್ಲಿ ಕಷ್ಟಗಳು ಅಲ್ಲೆಲೂಯಾ ಬರೋದಾದ್ರೂ ಕೂಡ ದೇವರ ಮುಂಚಾನೆ ವೇಳೆ ಹೇಳುವಂತವರಾಗಿದ್ದಾರೆ, ನೀನು ಒಬ್ಬಂಟಿಯಲ್ಲ, ನಾವು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಹಿಜ್ಕೀಯ ರಾಜನ 39ನೇ ವಯಸ್ಸಿನಲ್ಲೂ ಹಿಜ್ಕೀಯನ ಸಂಗಡ ದೇವರಿದ್ರು ಎಂಬುದಾಗಿ. ಯುದ್ಧಕ್ಕೆ ಬೇಕಾದ ಆಲೋಚನೆ ನಿನ್ನಲ್ಲಿ ಇಲ್ಲ ಎಂಬುದಾಗಿ ಶತ್ರು ಹೇಳ್ತಾ ಇದ್ದಾನೆ. ಅಲ್ಲೆಲೂಯಾ. ಆ 19ನೇ ವಾಕ್ಯ ಮತ್ತೆ 20ನೇ ವಾಕ್ಯ ಓದುವಾಗ ಏನಂತಂದ್ರೆ, ಯುದ್ಧಕ್ಕೆ ಬೇಕಾದ ಆಲೋಚನೆ ನಿನ್ನ ಹತ್ರ ಇಲ್ಲ, ನಿನ್ನ ಹತ್ರ ಸೈನ್ಯದ ಬಲ ಇಲ್ಲ, ನಿನ್ನ ಹತ್ರ ಅಶ್ವದ ಬಲ ಇಲ್ಲ, ನಿನ್ನ ಹತ್ರ ಏನು ಆಳಿನ ಬಲ ಇಲ್ಲ ಎಂಬುದಾಗಿ ಶತ್ರು ಆ ರೀತಿಯಂತ ಒಂದು ಮಾತನ್ನ ಹೇಳಿ ಅವನು ಕುಗ್ಗಿಸುವಂತವನಾಗಿದ್ದಾನೆ. ಅಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಹತ್ರ ಆಲೋಚನೆ ಹೇಳಿಕೊಡತಕ್ಕಂತ ಮಂತ್ರಿಗಳು ಕೂಡ ಇಲ್ಲ ಎಂಬುದಾಗಿ ಶತ್ರು ಅಲ್ಲೆಲೂಯಾ ಅವನ ಬಲಹೀನತೆಯನ್ನ ಎತ್ತುಕೊಂಡು ಅವನು ಆ ಒಂದು ಮಾತನ್ನ ತಿರುಗಿಸಿ ಬಾಣವಾಗಿ ಬಿಡುವಾಗ ಅಲ್ಲ ಆ ರೀತಿಯಾಗಿ ಒಂದು ಮಾತುಗಳನ್ನ ಹೇಳಿ ಕಳಿಸಿದ್ರು ಕೂಡ ಹಿಜ್ಕೀಯ ರಾಜನು ಕದಲ್ತಾ ಇಲ್ಲ. ನಾವಿವತ್ತು ಹಿಜ್ಕೀಯ ರಾಜನ ಬಳಿಯಲ್ಲಿ, ಹಿಜ್ಕೀಯ ರಾಜನೇ ನಿನ್ನ ಎಲ್ಲ ದೊಡ್ಡದಾಗಿರತಕ್ಕಂಥ ಉನ್ನತವಾಗಿರತಕ್ಕಂಥ ಪಟ್ಟಣಗಳು ಶತ್ರು ಬಂದು ಸೆರೆ ಇಟ್ಕೊಂಡಿದ್ದಾರೆ, ಶತ್ರು ಬಂದು ಮುತ್ತಿಗೆ ಹಾಕಿದ್ದಾರೆ, ಆದ್ರೂ ಕೂಡ ನೀವೇನ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಕದಲ್ತಾ ಇಲ್ಲ. ಹಾಗಿದ್ರೆ ನಿಮ್ಮ ಯುದ್ಧದ ಸ್ಟ್ರಾಟಜಿ ಯಾವ್ದಾಗಿದೆ, ನಿಮ್ಮ ಯುದ್ಧದ ಒಂದು ತಂತ್ರ ಯಾವ್ದಾಗಿದೆ ಅಂತ ಕೇಳುವಾಗ ಅಲ್ಲೆಲೂಯಾ ಆ ಒಂದು ರಾಜನು ಈ ರೀತಿಯಾಗಿ ಹೇಳ್ಬೋದು ಏನಂತಂದ್ರೆ, ನನ್ನ ಎಲ್ಲ ಉನ್ನತವಾಗಿರತಕ್ಕಂಥ ಪಟ್ಟಣವನ್ನ ಶತ್ರು ಬಂದು ಏನ್ ಮಾಡಿರ್ಬೋದು ಅಲ್ಲೆಲೂಯಾ ಅವನು ಸ್ವಾಧೀನ ಪಡಿಸಿಕೊಂಡ್ರು. ಏನಂತಂದ್ರೆ, ನನ್ನ ಯುದ್ಧದ ತಂತ್ರ ಅಥವಾ ನನ್ನ ಯುದ್ಧದ ಆ ಒಂದು ಸ್ಟ್ರಾಟಜಿ ಯಾರಂತಂದ್ರೆ ನನ್ನ ದೇವರಾಗಿರತಕ್ಕಂಥ ಯೆಹೋವನೇ ಎಂಬುದಾಗಿ. ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯದ 30-31ನೇ ವಾಕ್ಯ ಓದಿ. ಜ್ಞಾನೋಕ್ತಿಗಳು ಸಾಮೆತಲು 21వ ಅಧ್ಯಾయం 30-31 ಸಾಮೆತಲು. ಸ್ತೋತ್ರ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯದ 30-31. ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಇದು ಈ ಹಿಜ್ಕೀಯ ರಾಜನ ಒಂದು ನಂಬಿಕೆ. ಅಲ್ಲೆಲೂಯಾ. ಅಶೂರ್ಯ ರಾಜನಿಗೆ ಮಂತ್ರಿಗಳಿರ್ಬೋದು, ಅಲ್ಲೆಲೂಯಾ. ಸೆನ್ಹೆರೀಬ ರಾಜನಿಗೆ ಏನಾಗಿರ್ಬೋದು ಮಂತ್ರಿಗಳಿರ್ಬೋದು, ಸೈನ್ಯ ಇರ್ಬೋದು, ಅವನಿಗೆ ನನಗಿಂತ ಹೆಚ್ಚಾದಂತ ಅಶ್ವಬಲ, ಕುದುರೆ ಬಲ ಎಲ್ಲ ಇರ್ಬೋದು. ಆದ್ರೆ ದೇವರು ಈ ರೀತಿಯಾಗಿ ಹೇಳುವಂತವರಾಗಿದ್ದಾರೆ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಏನಂದ್ರೆ ಯೆಹೋವನ ಎದುರಿಗೆ ನಿಲ್ಲೋದಿಲ್ಲ. ಆ ವ್ಯಕ್ತಿಗೆ ಎಲ್ಲ ಇದೆ, ಆದ್ರೆ ಆ ವ್ಯಕ್ತಿಗೆ ಎಲ್ಲ ಇದ್ರು ಕೂಡ ನನ್ನ ಸಂಗಡ ದೇವರಿದ್ದಾರೆ. ಕಾರಣ ನಾನು ನನ್ನ ದೇವರಾಗಿರತಕ್ಕಂತ ಯೆಹೋವನನ್ನ ಆಶ್ರಯಿಸಿಕೊಂಡಿದ್ದೇನೆ, ನನ್ನ ಆಶ್ರಯ ದೇವರಾಗಿದ್ದಾರೆ ಎಂಬುದಾಗಿ ಹಿಜ್ಕೀಯ ರಾಜನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅಶೂರ್ಯ ರಾಜನ ಜ್ಞಾನವಾಗ್ಲಿ, ವಿವೇಕವಾಗ್ಲಿ, ಅವನ ಅಧಿಕಾರವಾಗ್ಲಿ ನನ್ನ ದೇವರ ಎದುರುಗಡೆ ನಿಲ್ಲೋದಿಲ್ಲ. ಯಾಕಂದ್ರೆ ಅಶ್ವ ಬಲವು ಯುದ್ಧದ ದಿನಕ್ಕಾಗಿ ಸನ್ನದ್ಧವಾಗಿ ನಿಂತಿದ್ದರು, ಜಯ ಬರತಕ್ಕಂಥದ್ದು. ಅವನಿಗೆ ಆಳು ಬಲ ಇದೆ ಅಂತ ಅದನ್ನ ಜಯಿಸೋದಕ್ಕೆ ಆಗೋದಿಲ್ಲ. ಅವನಿಗೆ ಯುದ್ಧದ ಸ್ಟ್ರಾಟಜಿ ಗೊತ್ತಿದೆ ಎಂಬುದಾಗಿ, ಅವನ ಹತ್ರ ಮಂತ್ರಿಗಳು ಯುದ್ಧದ ಆಲೋಚನೆ ಹೇಳ್ಕೊಡ್ತಾರೆ ಎಂಬುದಾಗಿ ಅವನನ್ನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಲ್ಲೆಲೂಯಾ ವಾಕ್ಯ ಹೇಳಿದ ಪ್ರಕಾರ ಅಶ್ವ ಬಲವು ಯುದ್ಧದ ದಿನಕ್ಕಾಗಿ ಸನ್ನದ್ಧವಾಗಿದ್ದರು, ಜಯ ಕೊಡತಕ್ಕಂಥದ್ದು. ಯಾರಿಗೆ ಜಯವನ್ನ ಕೊಡ್ಬೇಕೆಂಬುದಾಗಿ ನಿರ್ಧರಿಸುವಂಥದ್ದು ಮನುಷ್ಯನಲ್ಲ, ನಿರ್ಧರಿಸುವಂಥದ್ದು ನನ್ನ ದೇವರಾಗಿದ್ದಾರೆ, ಅವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎಂಬುದಾಗಿ ರಾಜನು ಈ ಪ್ರಕಾರವಾಗಿ ಹೇಳುವುದು. ನನ್ನ ಯುದ್ಧದ ಸ್ಟ್ರಾಟಜಿ, ನನ್ನ ಯುದ್ಧದ ತಂತ್ರ ನನ್ನ ದೇವರಾಗಿರತಕ್ಕಂಥ ಯೆಹೋವನು ಎಂಬುದಾಗಿ.
ಈ ಮುಂಜಾನೆ ವೇಳೆಯಲ್ಲಿ ಸಂದೇಶವನ್ನ ಕೇಳತಕ್ಕಂತ ನಿಮ್ಮನ್ನು ನೋಡಿ ದೇವರು ಹೇಳುವಂತವರಾಗ್ತಾರೆ. ಏನಂತಂದ್ರೆ ನಿನ್ನ ಯುದ್ಧಗಳನ್ನ ಆತನು ಕೈಗೆ ತೆಗೆದುಕೊಳ್ತಾನೆ ಎಂಬುದಾಗಿ. ಗಿದ್ಯೋನನ ನೋಡಿ ಸತ್ಯವೇದ ಪುಸ್ತಕದಲ್ಲಿ ಒಂದು ಮಾತನ್ನ ಬರೆದಿದ್ದಾರೆ. ಅದೇನಂತಂದ್ರೆ ಗಿದ್ಯೋನನ ಕೈಲಿರ್ತಕ್ಕಂಥ ಕತ್ತಿ ಯೆಹೋವನ ಕತ್ತಿ ಎಂಬುದಾಗಿ. ಗಿದ್ಯೋನನ ಕತ್ತಿ ಯೆಹೋವನ ಕತ್ತಿ ಎಂಬುದಾಗಿ ಆ ವಾಕ್ಯ ಆ ರೀತಿಯಾಗಿ ಆಗಿರೋದಾದ್ರೆ ಈ ಮುಂಜಾನೆ ವೇಳೆಯಲ್ಲಿ ಹಿಜ್ಕೀಯ ರಾಜನ ಯುದ್ಧವನ್ನ ದೇವರು ತೆಗೆದುಕೊಂಡಿರೋದಾದ್ರೆ ಅವ್ರು ಹೇಳ್ತಾರೆ ಏನಂತಂದ್ರೆ ನೀವು ಈ ದಿನ ನೋಡ್ತಿರತಕ್ಕಂತ ಐಗುಪ್ತರನ್ನ ಇನ್ನು ಮುಂದೆ ನೋಡೋದಿಲ್ಲ ಎಂಬುದಾಗಿ ಹೇಳ್ತ ದೇವರು. ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡ್ತಾರೆ ಎಂಬುದಾಗಿ. ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡುತ್ತೆ ಎಂಬುದಾಗಿ ವಾಕ್ಯ ಆ ರೀತಿಯಾಗಿ ಹೇಳೋದಾದ್ರೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ದೇವರ ನಂಬಿ ಬಂದಿರತಕ್ಕಂಥ ಜನರಿಗೆ ಆತನ ಈ ಪ್ರಕಾರವಾಗಿ ಹೇಳ್ತಾರೆ, ನಿನ್ನ ಯುದ್ಧವನ್ನ ಆತನು ತೆಗೆದುಕೊಳ್ತಾ ಇದ್ದಾರೆ ಎಂಬುದಾಗಿ. ನಿನ್ನ ಸವಾಲುಗಳನ್ನ ದೇವರು ತೆಗೆದುಕೊಳ್ತಾ ಇದ್ದಾರೆ ಎಂಬುದಾಗಿ. ನಿನ್ನ ಒಂದು ಸಮಸ್ಯೆಗಳನ್ನ ಅಲ್ಲೆಲೂಯ ದೇವರು ಕೈಗೆ ತೆಗೆದುಕೊಂಡು ಅಲ್ಲೆಲೂಯ ಆ ವಿಷಯಗಳಲ್ಲಿ ಏನ್ ಮಾಡ್ತಿದ್ರೆ ಸರ್ವಶಕ್ತ ದೇವರು ಯುದ್ಧ ಮಾಡ್ತಾ ಇದ್ದಾರೆ ಎಂಬುದಾಗಿ ನಮ್ಮವರು ಹಲ್ಲೆಲೂಯ ಹಲ್ಲೆಲೂಯ. ಯಾಕೆಂತಂದ್ರೆ ದೇವರು ಹೇಳುವಂತ ಸಮಯದಲ್ಲಿ ಆತನು ಏನ್ ಹೇಳ್ತಾರೋ ಆ ಪ್ರಕಾರವಾಗಿ ಮಾಡುವಂತವರಾಗಿದ್ದಾರೆ. ಹಿಜ್ಕೀಯ ರಾಜನ ಯುದ್ಧವನ್ನ ದೇವರು ತೆಗೆದುಕೊಂಡ ಹಾಗೆ ನಿಮ್ಮ ಜೀವನದಲ್ಲಿರತಕ್ಕಂತ ಅದು ಸಮಸ್ಯೆಗಳಾಗಿರ್ಲಿ ಯುದ್ಧಗಳಾಗಿರ್ಲಿ ಏನೇ ಆಗಿರ್ಲಿ ದೇವರು ಹೇಳ್ತಾರೆ ಆತನು ತೆಗೆದುಕೊಳ್ಳುವಂತವಾಗಿದೆ. ನಿನ್ನ ಸಮಸ್ಯೆ ಆತನ ಸಮಸ್ಯೆಯಾಗಿ ಬದಲಾಗ್ತಾ ಇದೆ. ನಿಮ್ಮ ಯುದ್ಧ ಅದು ದೇವರ ಯುದ್ಧವಾಗಿ ಬದಲಾಗ್ತಿದೆ. ಕಾರಣ ಏನಂತಂದ್ರೆ ಶತ್ರು ಈ ರೀತಿಯಾಗಿ ಕೇಳ್ತಿದ್ದಾನೆ, ನಿನ್ನ ಆಶ್ರಯ ಯಾರು ಎಂಬುದಾಗಿ. ನೀನು ಯಾರನ್ನ ನಂಬಿಕೊಂಡು ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದೀಯ ಎಂಬುದಾಗಿ. ಅದಕ್ಕೆ ಉತ್ತರವನ್ನ ದೇವರು ಹೇಳುವಂತವರಾದರೆ ನನ್ನನ್ನು ನಂಬಿ ಬಂದಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆತನನ್ನ ಯಾರು ನಂಬಿ ಬಂದಿರ್ತಾರೋ ಅವರಿಗೆ ಆಶಾಭಂಗ ಉಂಟಾಗೋದಿಲ್ಲ ಎಂಬುದಾಗಿ. ಅವರು ಲಜ್ಜೆಗೆ ಅವಮಾನಕ್ಕೆ ಒಳಗಾಗೋದಕ್ಕೆ ಆತನು ಬಿಟ್ಟು ಕೊಡೋದಿಲ್ಲ. ಕಾರಣ ಆತನು ಜೀವಿಸ್ತಾ ಇರತಕ್ಕಂಥ ದೇವರು ಆತನು ಜಯವನ್ನ ಕೊಡುವಂತವರಾಗಿದ್ದಾರೆ. ಯಾಕಂದ್ರೆ ಯುದ್ಧದ ದಿನದಲ್ಲಿ ಯಾವ ಜ್ಞಾನ ಆಲೋಚನೆಯು ಮನುಷ್ಯನು ಆಲೋಚನೆ ಮಾಡಿದ್ರು ಕೂಡ ವಾಕ್ಯ ಹೇಳಿದ ಪ್ರಕಾರ ಅದು ಯೆಹೋವನ ಎದುರುಗಡೆ ನಿಲ್ಲೋದಿಲ್ಲ ಎಂಬುದಾಗಿ. ಹಿಜ್ಕೀಯ ರಾಜನು ಈ ರೀತಿಯಾಗಿ ಹಿಜ್ಕೀಯ ರಾಜನ ರೀತಿಯಲ್ಲಿ ಇರತಕ್ಕಂತ ಒಂಟಿ ರಾಜ್ಯಗಳನ್ನ ಶತ್ರು ಹಿಡಿದುಕೊಳ್ಳಿಕ್ಕೆ ಅಥವಾ ಸೋಲಿಸಲಿಕ್ಕೆ ಬರತಕ್ಕಂತ ಒಂದು ಸಮಯದಲ್ಲಿ ಹಲ್ಲೆಲೂಯಾ ದೇವರು ಹೇಳುವಂತವರಾಗಿದ್ದಾರೆ. ಆ ಶತ್ರುವಿನ ಆಲೋಚನೆ ಅದು ಯಾರು ಒಂಟಿಯಾಗಿದ್ದಾರೋ ಅಥವಾ ಯಾವ ಸಭೆಗಳು ಒಂಟಿಯಾಗಿದೆಯೋ ಯಾವ ಮನುಷ್ಯರು ಒಂಟಿಯಾಗಿದ್ದಾರೋ ಅವ್ರನ್ನ ಹಿಡಿದು ನಾನು ಕುಗ್ಗಿಸ್ತೇನೆ ಎಂಬುದಾಗಿ. ಅಂತ ವ್ಯಕ್ತಿಗಳನ್ನ ನಾನು ಏನ್ ಮಾಡ್ತೀನಿ ಕೈವಶ ಮಾಡ್ಕೊಳ್ತೀನಿ ಎಂಬುದಾಗಿ ಶತ್ರು ಹೇಳುವಾಗ, ಆದ್ರೆ ದೇವರು ಹೇಳ್ತಾರೆ ನಮ್ಮ ಒಂದು ಹಲ್ಲೆಲೂಯಾ ಎಜುಕೇಶನ್ ಇಂದ ಅಲ್ಲ, ನಮ್ಮ ಸ್ಮಾರ್ಟ್ನೆಸ್ ನಿಂದ ಅಲ್ಲ, ನಮ್ಮ ಜ್ಞಾನ ಒಂದು ಶಕ್ತಿಯಿಂದ ಅಲ್ಲ, ಆತನ ಕೃಪೆಯಿಂದ. ಹಿಜ್ಕೀಯ ರಾಜನ ಕೇಳುವಾಗ ನೀನು ರಾಜನಾಗಿದ್ದು ನಿನ್ನ ಸ್ವಂತ ಆಲೋಚನೆಯಿಂದ ಅಂತ ಕೇಳುವಾಗ ಖಂಡಿತವಾಗಿ ಹಿಜ್ಕೀಯ ರಾಜನ ಹೇಳ್ತಾರೆ ನನ್ನ ಸ್ವಂತ ಜ್ಞಾನ ಆಲೋಚನೆಯಿಂದ ಅಲ್ಲ, ದೇವರ ಕೃಪೆ ನನ್ನ ಮೇಲೆ ಬಂದಿದ್ದಕ್ಕೆ, ದೇವರ ಸಮಯ ನನ್ನ ಮೇಲೆ ಬಂದಿದ್ದಕ್ಕೆ ನಾನು ಏನಾಗಿದ್ದೀನಿ ಅಂತಂದ್ರೆ 25ನೇ ವಯಸ್ಸಿಗೆ ರಾಜನಾಗಿ ರಾಜ್ಯ ಭಾರವನ್ನ ವಹಿಸಿಕೊಂಡಿದ್ದೇನೆ ಎಂಬುದಾಗಿ. ಈ ಮುಂಜಾನೆ ವೇಳೆಯಲ್ಲಿ ಶತ್ರು ಹಲ್ಲೆಲೂಯಾ ನಿಮ್ಮನ್ನ ಸೋಲಿಸ್ತೇನೆ ಎಂಬುದಾಗಿ ಅವರು ವಾದಿಸುವಂತ ಸಮಯದಲ್ಲಿ ದೇವರು ಸೋಲಿಸಲಿಕ್ಕೆ ಆತನು ಬಿಡೋದಿಲ್ಲ. ಯಾಕೆಂದ್ರೆ ಜಯ ಕೊಡತಕ್ಕಂಥ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾವು ಮರಿಬಾರದು ಎಂಬುದಾಗಿ. ಕಾರಣ ನಮ್ಮ ಎಜುಕೇಶನ್ ಅಲ್ಲ, ನಮ್ಮ ಜ್ಞಾನ ಅಲ್ಲ, ನಮ್ಮ ಬುದ್ಧಿ ವಿವೇಕ ಯಾವುದು ಅಲ್ಲ, ಆತನ ಕೃಪೆ ನಮ್ಮ ಮೇಲೆ ಬಂದಿರೋ ಕಾರಣ, ಆತನ ದಯೆ ನಮ್ಮ ಮೇಲೆ ಇರೋ ಕಾರಣ, ದೇವರ ಅಭಿಷೇಕ ನಿಮ್ಮ ಮೇಲೆ ಇರೋ ಕಾರಣ ಏನಾಗೋದಿಲ್ಲ ಅಂತಂದ್ರೆ ಸೋಲಿಕ್ಕೆ ದೇವರು ಬಿಡೋದಿಲ್ಲ ಎಂಬುದಾಗಿ. ಶತ್ರು ಹೇಳ್ಬೋದು ಏನಂದ್ರೆ ಹಿಜ್ಕೀಯ ರಾಜನನ್ನು ನೋಡಿ ಹೇಳಿದ್ದಾರೆ ನಾನು ಎಷ್ಟೋ ರಾಜ್ಯವನ್ನ ಜಯಿಸಿ ಬಂದಿದ್ದೇನೆ, ನಾನು ಎಷ್ಟೋ ರಾಜರನ್ನ ಜಯಿಸಿ ಬಂದಿದ್ದಾರೆ. ಅದರಲ್ಲೂ ಶತ್ರು ಹೇಳಿದಂತ ಸುಳ್ಳು ಏನಂತಂದ್ರೆ ಯೆಹೋವನೇ ಈ ಒಂದು ಪಟ್ಟಣವನ್ನ ಹಾಳು ಮಾಡ್ಲಿಕ್ಕೆ, ಈ ರಾಜ್ಯವನ್ನ ಹಾಳು ಮಾಡ್ಲಿಕ್ಕೆ ನನ್ನ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ಹಿಜ್ಕೀಯ ರಾಜನಿಗೆ ಶತ್ರು ಹೇಳುವಂತವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಶತ್ರು ಎಷ್ಟೋ ಜನರನ್ನ ಜಯಿಸಿ ಬಂದಿರ್ಬೋದು, ಎಷ್ಟೋ ಒಂದು ರಾಜರನ್ನ ಹಿಡಿದುಕೊಂಡಿರ್ಬೋದು, ಆದ್ರೆ ಅವನೇನ್ ಮಾಡಕ್ಕಾಗಲ್ಲ ಅಂದ್ರೆ ಹಿಜ್ಕೀಯನನ್ನ ಹಿಡಿದುಕೊಳ್ಳಕ್ಕಾಗಲ್ಲ. ಹಿಜ್ಕೀಯನನ್ನ ಹಿಡ್ಕೊಳಕ್ಕಾಗಲ್ಲ ಅಂತಂದ್ರೆ ನಮ್ಮನ್ನ ಕೂಡ ನಿಮ್ಮನ್ನ ಕೂಡ ಶತ್ರು ಹಿಡ್ಕೊಳಕ್ಕಾಗಲ್ಲ. ಕಾರಣ ಏನಂತಂದ್ರೆ ಕೃಪೆ ಇರೋರ್ನ ಹಿಡಿದುಕೊಳ್ಳಿಕ್ಕೆ ದೇವರು ಬಿಡೋದಿಲ್ಲ ಎಂಬುದಾಗಿ. ದೇವರ ಅಭಿಷೇಕ ಯಾರ ತಲೆ ಮೇಲೆ ಇದೆಯೋ, ಗ್ರೇಸ್ ಆಫ್ ಗಾಡ್ ಯಾರ ತಲೆ ಮೇಲೆ ಇದೆಯೋ, ಆ ಕೃಪೆ ಯಾರ ಮೇಲೆ ಬಂದಿದೆಯೋ ಖಂಡಿತವಾಗಿಯೂ ಅವರಿಗೆ ಸೋಲಾಗ್ಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ. ಶತ್ರುವಾದವರು ನಾನಿನ್ನ ಸೋಲಿಸ್ತೀನಿ ಎಂಬುದಾಗಿ ಅವನು ಸವಾಲನ್ನ ಹಾಕುವಾಗ ಆ ಒಂದು ಸವಾಲನ್ನ ದೇವರು ತೆಗೆದುಕೊಂಡು ನಿನ್ನ ಯುದ್ಧವನ್ನ ಆತನ ಯುದ್ಧವಾಗಿ ತೆಗೆದುಕೊಂಡು ಜಯವನ್ನ ಕೊಡ್ಲಿಕ್ಕೆ ದೇವರು ಹಲ್ಲೆಲೂಯಾ ಆಲೋಚನೆ ಮಾಡಿಕೊಳ್ಳುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಈ ವಿಷಯವನ್ನ ಲೋಕದ ಪ್ರಕಾರ ಒಂದು ಸಾರಿ ಆಲೋಚನೆ ಮಾಡುವಾಗ ಹಲ್ಲೆಲೂಯಾ ನಮಗೆ ಬಂದಿರತಕ್ಕಂಥ ಕಷ್ಟ ಅಥವಾ ಕ್ರೈಸ್ತರು ಅನುಭವಿಸಿರತಕ್ಕಂಥ ಒಂದು ಕಷ್ಟವನ್ನ ಲೋಕದ ಪ್ರಕಾರವಾಗಿ ಆಲೋಚನೆ ಮಾಡುವಾಗ ಎಷ್ಟೋ ಜನ ಅವರ ಜೀವನದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಎದುರುಕೊಂಡು ಇವತ್ತು ಭೂಮಿಯಲ್ಲೇ ಇಲ್ಲ. ಹಲ್ಲೆಲೂಯಾ.
ಸಮಸ್ಯೆಗಳು ಬಂದಿರೋ ನಿಮಿತ್ತ ಲೋಕದಲ್ಲಿ ನೋಡುವಾಗ ಎಷ್ಟೋ ಜನ ಏನ್ ಮಾಡಿದ್ದಾರೆ, ಪಾಯ್ಸನ್ ಬಾಟ್ಲಿನ ಮೊರೆ ಹೋಗುವಂತವರಾಗಿದ್ದಾರೆ, ಎಷ್ಟೋ ಜನ ಫ್ಯಾನಿನ ಮೊರೆ ಹೋಗುವಂತವರಾಗಿದ್ದಾರೆ, ಎಷ್ಟೋ ಜನ ಹಳ್ಳ ಕೊಳ್ಳಗಳ ಮೊರೆಯನ್ನ ಹೋಗಿರುವಂತವರಾಗಿದ್ದಾರೆ. ಆದ್ರೆ ಇಷ್ಟೋ ಸಮಸ್ಯೆಗಳು ಬಂದ್ರು, ಏನೆಲ್ಲ ಜೀವಿತದಲ್ಲಿ ಅಲ್ಲೋಲ ಕಲ್ಲೋಲ ಆದ್ರೂ ಕೂಡ ಅಲ್ಲೆಲೂಯ್ಯ ಒಂದು ಸಮುದ್ರದಲ್ಲಿ ಬರತಕ್ಕಂತ ಒಂದು ತೆರೆಮಾಲಗಳ ರೀತಿಯಲ್ಲಿ ಅಲ್ಲೆಲೂಯ್ಯ ಒಂದು ಅಲೆಗಳ ರೀತಿಯಲ್ಲಿ ಜೀವಿತದಲ್ಲಿ ಸಮಸ್ಯೆಗಳು ಬಂದ್ರು, ನಿಂತಿರೋಕೆ ಕಾರಣ ಏನಂತಂದ್ರೆ ಕಾಲನ್ನ ಕದಲದ ಹಾಗೆ ಕಾಯತಕ್ಕಂತ ಒಂದು ಕರ್ತನು ಇದ್ದಾನೆ ಎಂಬುದಾಗಿ. ನಿಂತಿರೋದಲ್ಲ 2026ನೆಯ ಅಲ್ಲೆಲೂಯ್ಯ ಅರ್ಧ ವರ್ಷವನ್ನ ಮುಗಿಸಿ ಅಲ್ಲೆಲೂಯ್ಯ 7ನೇ ತಿಂಗಳಿಗೆ ಕಾಲಿಟ್ಟಿರುವಂತದ್ದು ನಿಂತಿರೋದಲ್ಲ, ಆತನು ನಿಲ್ಲಿಸಿದ್ದಾನೆ ಎಂಬುದಾಗಿ. ಇಲ್ಲಿವರೆಗೂ ನಡ್ಕೊಂಡು ಒಂಟಿಯಾಗಿ ಬಂದಿರೋದಲ್ಲ, ಆತನು ಸಂಗಡ ನಡೆಸಿಕೊಂಡು ಬಂದಿದ್ದಾನೆ. ಇವತ್ತು ಜೀವಿಸ್ತಾ ಇರೋದಲ್ಲ, ಅದು ಆತನ ಕೃಪೆ ಎಂಬುದಾಗಿ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಆತನು ಕೊಟ್ಟಿರತಕ್ಕಂತ ಒಂದು ಭಿಕ್ಷೆ ಎಂಬುದಾಗಿ ಕೂಡ ಹೇಳ್ಬೋದು. ಯಾಕಂದ್ರೆ ರಕ್ತವನ್ನ ಸುರಿಸಿ ಪ್ರಾಣವನ್ನ ಕೊಟ್ಟಿದ್ದಾನೆ, ಸಾಮಾನ್ಯವಾಗಲ್ಲ. ಏನಂದ್ರೆ ಹೃದಯದಿಂದ ಅಲ್ಲೆಲೂಯ್ಯ ದೇವರು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಹೃದಯದ ರಕ್ತವನ್ನ ಸುರಿಸಿ ಅಲ್ಲೆಲೂಯ್ಯ ತನ್ನ ಓನ್ ಬ್ಲಡ್ ಅನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ ಎಂಬುದಾಗಿ. ಅದಕ್ಕೆ ದಾವೀದನ ಒಂದು ಕಡೆಯಲ್ಲಿ ಕೀರ್ತನೆಯಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ದೇವರೇ ನಿನ್ನ ಪಾರಿವಾಳದ ಜೀವವನ್ನ ಕಾಡು ಮೃಗಕ್ಕೆ ಒಪ್ಪಿಸಿ ಕೊಡ್ಬೇಡ ಸ್ವಾಮಿ, ದುಷ್ಟ ಮೃಗಕ್ಕೆ ಪಾರಿವಾಳವನ್ನ ಶತ್ರುವಿನ ಕೈಗೆ